ಕರೀತಾರೆ ಕಲ್ಲೇಶ್ ಅವ್ರನ್ನ. ಎನ್ಕ್ವೈರಿ ಕರೆದು 17 ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ. ಕಲ್ಲೇಶ್ ಅವರು ಈ 17 ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ. ಅವಾಗ ಕಲ್ಲೇಶ್ ಅವರು 14 ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು 3 ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸ್ ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ. ಆವಾಗ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಇವರಿಬ್ರು ಇಡಿ ಆಫೀಸರ್ಸ್. ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ. ಆಗ ಮಿಟ್ಟಲ್ ಅನ್ನೋ ಇಡಿ ಆಫೀಸರ್ ಬಿ ಕಲ್ಲೇಶ್ ಅವ್ರಿಗೆ ಹೇಳ್ತಾರೆ, ನೀನ್ ಸಿಎಂ ಹೆಸರು ಹೇಳಬೇಕು, ಸಿಎಂ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು, ನಮಗ್ ಬರ್ಕೊಡ್ಬೇಕು, ನೀನು ಬರ್ಕೊಡ್ಲಿಲ್ಲ ಅಂದ್ರೆ ನಿನಗೆ 2 ವರ್ಷ ಬೇಲ್ ಸಿಗದಂಗ್ ಮಾಡ್ತೀವಿ, ನಿನಗೆ 7 ವರ್ಷ ಶಿಕ್ಷೆ ಆಗಂಗ್ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇಡಿ ಅಫಿಷಿಯಲ್ ಕಲ್ಲೇಶ್ ಅವರಿಗೆ ಥ್ರೆಟ್ ಅನ್ನು ಹಾಕ್ತಾರೆ. ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ ಎಫ್ಐಆರ್ ಮಾಡ್ತಾರೆ. ಇದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ನಾನು ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ. ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ? ಒಬ್ಬ ಅಹಿಂದ ನಾಯಕ 15 ಬಡ್ಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲೀನ್ ಸ್ಲೇಟ್. ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಡಿಕ್ಷನರಿಯಲ್ಲೂ ಇಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿಜೆಪಿಯವರು ಟ್ರೈ ಮಾಡ್ತಿದ್ದಾರೆ. ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ, ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡಕ್ ನೀವು ಯಾರೂ ರೆಡಿ ಇಲ್ಲ. ವೈಯಕ್ತಿಕ ತೇಜೋವಧೆಗೆ ಇಳಿತೀರಾ, ಈ ತರ ಹೆಸರಿಗೆ ಕಳಂಕ ತರಕ್ ಪ್ರಯತ್ನ ಪಡ್ತೀರಾ. ಇಡಿನ ಐಟಿನ ದುರ್ಬಳಕೆ ಮಾಡಿಕೊಂಡು ಇವತ್ತು 175 ಇಡಿ ಕೇಸಸ್ ಅಲ್ಲಿ 125 ಕೇಸು ಕಾಂಗ್ರೆಸ್ ಅವ್ರ ಮೇಲೇನೆ ಇದೆ. ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ. ಯು ಪೀಪಲ್ ಹ್ಯಾವ್ ಎ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ಈವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿಎಂ ಸಿದ್ದರಾಮಯ್ಯ ಜಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿಜೆಪಿ ಅವ್ರಿಗಿಲ್ಲ. ಮಾನ ಮರ್ಯಾದೆ ಇದ್ರೆ ನಮ್ಮ ಜೊತೆ ಸ್ಟ್ರೈಟ್ ಆಗಿ ಫೈಟ್ ಮಾಡಿ, ಐಡಿಯಾಲಜಿಕಲಿ ಫೈಟ್ ಮಾಡಿ. ಥ್ಯಾಂಕ್ ಯು ಸರ್. ನೀಟ್ ವಿಚಾರ, ನೀಟ್ ಕೂಡ ಈಗ ಅಸೆಂಬ್ಲಿ ತರಬೇಕು ಅನ್ನೋದು ತಮಿಳುನಾಡಲ್ಲಿ ಯಾವ ರೀತಿ ಮಾದರಿ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಅದೇ ಮಾದರಿ ತರಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಎಸ್ ಸರ್. ಸರ್ ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ. ಆಕ್ಚುಲಿ ಬಿಫೋರ್ 2013 ಸಂಬಂಧಪಟ್ಟ ಸ್ಟೇಟ್ ಅವರೇ ಸಿಇಟಿ ಮಾಡ್ತಾ ಇದ್ರು ಸರ್. ಅಂದ್ರೆ ಸಿಇಟಿ ಹೆಂಗೆ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ ನ ಮತ್ತೆ ಬೋರ್ಡ್ ಮಾರ್ಕ್ಸ್ ನ ತಗೊಂಡು ಸೀಟ್ ಕೊಡ್ತಾ ಇದ್ರು. ಬಟ್ 2013 ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ. ಇವತ್ತು ಯಾಕೆ ನೀಟ್ ತಂದ್ರು, ಅದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಇವತ್ತೊಬ್ಬ ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದ್ರೆ ಇಂಡಿಯಾದಲ್ಲಿ ಮೊದಲು 2013ಗಿಂತ ಮುಂಚೆ ಸರಿಸುಮಾರು 180 ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್. ಫಾರ್ ಎಕ್ಸಾಂಪಲ್ ವೆಲ್ಲೂರ್ ಸಿಇಟಿ ಬರೀಬೇಕಾಗಿತ್ತು, ಕಾಮೆಡ್ಕೆ ಬರೀಬೇಕಾಗಿತ್ತು, ಸಿಇಟಿ ಬರೀಬೇಕಾಗಿತ್ತು, APMT ಅಂತ ಇತ್ತು, PMPD ಅಂತ ಇತ್ತು, ಮತ್ತೆ ಬನಾರಸ್ ಯೂನಿವರ್ಸಿಟಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಏಮ್ಸ್ ಸಪರೇಟ್ ಇತ್ತು, ಜಿಪ್ಮರ್ಗ್ ಸಪರೇಟ್ ಇತ್ತು. ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ ನ ಬರೆಯಕ್ಕೆ ಈಗ ಜಿಪ್ಮರ್ಗ್ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಎಕ್ಸಾಮ್, ಏಮ್ಸ್ಗೊಂದು ಎಕ್ಸಾಮ್, ಸಿಇಟಿಗೊಂದು, ಕಾಮೆಡ್ಕೆಗೊಂದು, ಹಿಂಗೆ ತುಂಬಾ ಎಕ್ಸಾಮ್ಸ್ ಬರೆಯಕ್ಕೆ ಸ್ಟ್ರಗಲ್ ಮಾಡ್ತಿದ್ರು. ಆವಾಗ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು, ಒಂದೇ ಎಕ್ಸಾಮ್ ಮಾಡೋಣ, ನೀವು ಆ ರ್ಯಾಂಕ್ ಇಟ್ಕೊಂಡು ಯಾವ್ದಕ್ ಬೇಕಾದ್ರೂ ಹೋಗಿ ಅಂತೇಳಿ ಅವಾಗ ಏಮ್ಸ್ ನ ಜಿಪ್ಮರ್ ನ ಸೆಪರೇಟ್ ಎಂಟ್ರೆನ್ಸ್ ನ ಕ್ಯಾನ್ಸಲ್ ಮಾಡಿ ತಂದ್ರು. ಆದ್ರೆ 14-15 ಅಲ್ಲಿ ನೀಟ್ ನಡೀಲಿಲ್ಲ. ಮತ್ತೆ ತಮಿಳುನಾಡು ಅವರು ಹೋದ್ರು, ಅವರು ಸ್ಟೇ ತಂದ್ರು, ಆಗ್ಲಿಲ್ಲ. 16 ಅಲ್ಲಿ ಆಯ್ತು, ಮತ್ತೆ 16 ಅಲ್ಲಿ ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು. ಅವಾಗ ಫೇಸ್ 1 ಫೇಸ್ 2 ಅಂತ ಮಾಡಿ ಆ ವರ್ಷ ಮತ್ತೆ ಸಿಇಟಿ ಎಕ್ಸಾಮ್ ಅಲ್ಲೇ ಸೀಟ್ ಅಲಾಟ್ ಮಾಡ್ತು. ಫೈನಲಿ ಸುಪ್ರೀಂ ಕೋರ್ಟ್ 17 ಅಲ್ಲಿ ಕನ್ಕ್ಲೂಷನ್ ಬಂತು. ಸೊ ತುಂಬಾ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ, ನೀಟ್ ಎಕ್ಸಾಮ್ ಇರಲಿ ಅಂತ. ಇದು ಬ್ಯಾಕ್ ಗ್ರೌಂಡ್ ಆಫ್ ದ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ. ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ. ನೀಟ್ ಇದ್ದಿದ್ರು ನಾನೊಂದು ನೀಟ್ ಫ್ಯಾಕಲ್ಟಿ ಆಗಿ ಟೀಚರ್ ಆಗಿ ಹೇಳೋದು, ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗವರ್ಮೆಂಟ್, ಆ ಸರ್ಕಾರಗಳು ಏನೇನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ನೋಡಿ, ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ ಸಿಇಟಿ ಬಂತು ಅನ್ಕೊಳ್ಳಿ, ಹುಡುಗರು ಅದಕ್ಕೆ ಬರೀತಾರೆ, ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ. ಆದ್ರೆ ಸಪರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದ್ರೆ ಏಮ್ಸ್ಗೆ ಒಂದು ಎಕ್ಸಾಮ್ಗೆ ಹೋಗ್ಬೇಕಾ, 2,000 ರೂಪಾಯಿ ಅಪ್ಲಿಕೇಶನ್ ಫೀಸು, ಜಿಪ್ಮರ್ಗೆ ಒಂದು ಎಕ್ಸಾಮ್ ಬರೀಬೇಕಾ, ಕಾಮೆಡ್ಕೆಗೆ ಒಂದು ಬರೀಬೇಕಾ, AEEE ಒಂದು ಬರೀಬೇಕಾ, JEEಗೆ ಒಂದು ಬರೀಬೇಕಾ. ಕನಿಷ್ಠ ಅಂದ್ರೆ ನಮ್ಮ ಹುಡುಗರು 20-25 ಎಕ್ಸಾಮ್ ಬರೀಬೇಕು. ಸೆಕೆಂಡ್ PUC ಮುಗಿದ್ಮೇಲೆ 1 ತಿಂಗಳು ಎಕ್ಸಾಮ್ ಬರ್ಕೊಂಡೆ ಕುತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ. ನಾನು ಟೀಚರ್ ಆಗಿ ಮಾತಾಡ್ತಿದ್ದೀನಿ. ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಏನ್ ಡಿಸಿಷನ್ ತಗೊಳುತ್ತೋ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ. ಅಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್. ನೋಡಿ, ಈಗ ನೀಟ್ ಸ್ಕ್ಯಾಮ್ ನಡೀತಿದೆ. ಮೊನ್ನೆ 2 ಡೇಸ್ ಬ್ಯಾಕ್ ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ. ಈಗ CBI ಕೆಲವರು ಅರೆಸ್ಟ್ ಮಾಡಿದೆ. ಈಗ ನೋಡಿ, ಒಬ್ಬರು ಕೂಡ 720 ಬರಲಿಲ್ಲ. ನಮ್ಮ ಸೌತ್ ಅಲ್ಲಿ ಜನರಲ್ ಆಗಿ ಸ್ಕ್ಯಾಮ್ ಆಗಿಲ್ಲ ಸರ್, ನಾರ್ತ್ ಅಲ್ಲಿ ಕೆಲವು ಕಡೆ ಆಗಿದೆ.
ಈಗ ಅದನ್ನ CBI ಅವರು ಪತ್ತೆ ಹಚ್ತಾರೆ, ಖಂಡಿತವಾಗೂ ಅವ್ರು ಬಿಡೋದೇ ಇಲ್ಲ. 2015 ಇದೇ ತರ ಮಾಸ್ ಕಾಪಿ ಆಗಿತ್ತು. ಏನಂದ್ರೆ ಕೆಲವರು ಏರ್ ಪಿನ್ಸ್ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಎನಿಹೌ ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್.